ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೋದಿ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ರಿವ್ಯೂ ತೋರಿಸ್ತಾ ಇದ್ದೀನಿ. ಆ ರಿವ್ಯೂಯಲ್ಲಿ ಏನಿರುತ್ತೆ ಅಂದರೆ ಅದರಲ್ಲಿ ಟೂ ವೀಲರ್ ಇರುತ್ತೆ ಫ್ರೆಂಡ್ಸ್. ಟೂ ವೀಲರಲ್ಲಿ ನಿಮಗೆ ಬರೋವಂಥ ಫೀಚರ್ಸು ಈಗಾಗಲೇ ನೀವು ನೋಡಿದ್ದೀರ. ಹೊಸ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹಾಗೆ ಪೆಟ್ರೋಲ್ ವೆಹಿಕಲ್ಸ್ ಬರ್ತಾ ಇದ್ದಾವೆ ಟೂ ವೀಲರಲ್ಲಿ. ಅದರಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಸೂಟ್ ಆಗಿರೋದು ಕಂಫರ್ಟೇಬಲ್ ಮತ್ತು ಪರ್ಫಾರ್ಮೆನ್ಸ್ ಮತ್ತು ನಿಮಗೆ ಫ್ಯಾಮಿಲಿ ಓರಿಯೆಂಟೆಡ್ ಟೂ ವೀಲರ್ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ಇವತ್ತು ಯಾವ ಪಾರ್ಟ್ ತೋರಿಸ್ತಾ ಇದ್ದೀನಿ ಅಂದರೆ ಟೂ ವೀಲರಲ್ಲಿ ನಿಮಗೆ TVS ಎಂಟಾರ್ಕ್ ವೆಹಿಕಲ್ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಅದ್ರ ಬಗ್ಗೆ ರಿವ್ಯೂ ಮಾಡೋಣ. ನೋಡಿ ಇಲ್ಲೇನು ಎತ್ಕೊಂಡಿದ್ದೆ ನಮ್ಮ ಟೂ ವೀಲರ್ ಟಿ ವಿ ಎಸ್ ಎಂಟಾರ್ಕ್ ಸ್ಮಾರ್ಟ್ ಎಡಿಷನ್ ವೆಹಿಕಲ್ ಇದು ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಕಲರಲ್ಲಿ ನಿಮಗೆ ಸೂಟ್ ಆಗೋ ಕಲರ್ ನೀವು ತೊಗೊಳ್ಬೋದು. ಇದರಲ್ಲಿ ವೈಟ್ ಬರುತ್ತೆ, ಇದು ಬಂದುಬಿಟ್ಟು ಡಾರ್ಕ್ ಬ್ಲೂ. ಈ ಡಾರ್ಕ್ ಬ್ಲೂ ಇದರಲ್ಲಿ ಮತ್ತು ರೆಡ್ ಬರುತ್ತೆ, ಓಕೆ, ಬ್ಲೂ ಬರುತ್ತೆ. 4 ಟೈಪ್ಸ್ ಕಲರ್ಸ್ ಇದೆ ಫ್ರೆಂಡ್ಸ್. ಇದರಲ್ಲಿ ನಾವು ತೊಗೊಂಡಿರೋದು ಇವತ್ತು ಡಾರ್ಕ್ ಬ್ಲೂ. ಓಕೆ ಫ್ರೆಂಡ್ಸ್, ಇದರಲ್ಲಿ ನೋಡಿ ಇಂಡಿಕೇಟರ್, ಸೈಡ್ ಇಂಡಿಕೇಟರ್, 4 ಇಂಡಿಕೇಟರ್ ಆಪ್ಷನ್ಸ್ ಇದೆ. ಅದರಲ್ಲಿ ನೀವು ಸ್ವಿಚ್ ಆನ್ ಮಾಡಿದ್ರೆ ರೆಡ್ ಬಟನ್ ಒತ್ತಿದ್ರೆ 4 ಇಂಡಿಕೇಟರ್ ಬರುತ್ತೆ. ಸೈಡ್ ಇಂಡಿಕೇಟರ್ ಒತ್ತಿದ್ರೆ ಸೈಡ್ ಇಂಡಿಕೇಟರ್ ಬರುತ್ತೆ. LED DRL ವೈಟ್ ಲೈಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೂಪರಾಗಿ ಕಾಣುತ್ತೆ ಕಾಂಬಿನೇಷನ್. ಈ ಬಾಡಿಗೆ, ಈ ಕಲರ್ಗೆ, ಈ ಗಾಡಿಗೆ ತುಂಬ ಮ್ಯಾಚ್ ಆಗುತ್ತೆ. ಈ TVS ಎಂಟಾರ್ಕ್ ಬಂದುಬಿಟ್ಟು ಬನ್ನಿ, ಎಂಟಾರ್ಕ್ ಎಡಿಷನ್ ಇದು 125cc ಇದು ಎಂಟಾರ್ಕ್, ಇದು ಡಿಜಿಟಲ್. ಬನ್ನಿ ಈಗ ಫ್ರೆಂಡ್ಸ್, ಈಗ ಡಿಜಿಟಲ್ ಮೀಟರಲ್ಲಿ ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ, ಏನೇನೆಲ್ಲ ಇದೆ ಅದೆಲ್ಲ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ವಾಚ್ ಮಾಡ್ತಾ ಇದ್ದಕ್ಕೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಈಗ ಡಿಜಿಟಲ್ ಮೀಟ್ರಲ್ಲಿ ಈ TVS ಎಂಟಾರ್ಕ್ 125cc ಡಿಜಿಟಲ್ ಮೀಟ್ರಲ್ಲಿ ಏನೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ, ಲೆಟ್ಸ್ ಗೋ. ನೋಡಿ, ಈಗ ಇದರಲ್ಲಿ ಟ್ರಿಪ್ ತೋರಿಸುತ್ತೆ, ಕಿಲೋಮೀಟರ್ಸ್ ತೋರಿಸುತ್ತೆ, ಟೈಮಿಂಗ್ ತೋರಿಸುತ್ತೆ, ಅದು ಸೆಟ್ ಮಾಡ್ಕೊಳ್ಬೋದು. ಫ್ಯೂಯಲ್ ತೋರಿಸುತ್ತೆ, ಗಾಡೀಲಿ ಏನಾದ್ರು ಇಂಜಿನ್ ಚೆಕ್, ಹಾಗೆ ಏನಾದರೂ ಸರ್ವಿಸ್ ಸಿಗ್ನಲ್ ಬಂದರೆ ಈ ಲೈಟ್ ಬರುತ್ತೆ. ಈ ಲೈಟ್ ಬಂದರೆ ನೀವು ತಿಳ್ಕೊಬೇಕು, ಸರ್ವಿಸ್ಗೆ ತೊಗೊಂಡೋಗ್ಬೇಕು. ಆದಷ್ಟು ಬೇಗನೆ ಸರ್ವಿಸಲ್ಲಿ ತೋರಿಸ್ಬೇಕು. ಏನು ಡಿಫೆಕ್ಟ್ ಇದ್ರೂ ಸರಿಯಾಗುತ್ತೆ, ಅದೊಂದು ಗಮನ ಕೊಟ್ಟು ನೋಡಬೇಕು. ಈ TVS ಎಂಟಾರ್ಕ್ ಬೈಕಲ್ಲಿ ಸ್ಪೆಷಲ್ ಎಡಿಷನ್, ಸ್ಮಾರ್ಟ್ ಎಡಿಷನ್ ಬೈಕಲ್ಲಿ ಇದು ಮೋಡ್ ಇದೆ. ಆಮೇಲೆ SBT ಇದೆ. ಎಕನಾಮಿ ಸ್ಪೀಡಲ್ಲಿ ಹೋದರೆ 3 ಮತ್ತು SBT ಎಕನಾಮಿ SBT ಎರಡು ಆಪ್ಷನ್ಸ್ ಲೈಟ್ ಬರುತ್ತೆ. SBTಯಲ್ಲಿ ಹೋದರೆ SBT ಮೋಡಲ್ಲಿ ಬರುತ್ತೆ, ಎಕನಾಮಿಯಲ್ಲಿ ಹೋದರೆ ಎಕನಾಮಿ ಬರುತ್ತೆ. ಗ್ರಾಫಿಕ್ ಡಿಸೈನ್ ನೋಡಿ ಎಷ್ಟು ಸೂಪರಾಗಿ ಕೊಟ್ಟಿದ್ದಾರೆ. ಎಂಟಾರ್ಕ್ ಅನ್ನೋದು ಬೋಲ್ಡ್ ಲೆಟರ್ಸಲ್ಲಿ, ಯೆಲ್ಲೋ ಲೆಟರ್ಸಲ್ಲಿ ಸೂಪರಾಗಿ ಕೊಟ್ಟಿದ್ದಾರೆ. ಗ್ರಾಫಿಕ್ಸ್ ತುಂಬ ಲೈಕ್ ಆಗುತ್ತೆ ಫ್ರೆಂಡ್ಸ್. ಇದ್ರದ್ದು ಮಿರರ್ ನೋಡಿ, TVS ಅಪಾಚಿ RTR 160 ಕೊಟ್ಟಿರೋ ಹಾಗೆ ಮಿರರನ್ನು ಇದರಲ್ಲೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೂಪರ್ ಆಗಿದೆ ನೋಡಿರಿ. 4 ಇಂಡಿಕೇಟರ್ ಆಪ್ಷನ್ಸ್ ತೋರಿಸುತ್ತೆ. 5 ಲೀಟ್ರ್ ಟ್ಯಾಂಕ್ ಇದು ಪೆಟ್ರೋಲ್. 5 ಲೀಟ್ರ್ ಟ್ಯಾಂಕ್ ಪೆಟ್ರೋಲ್ ಫಿಲ್ ಮಾಡಿದರೆ ನೀವು ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಈಸಿಯಾಗಿ. ಹಾಗೆ ಡಿಜಿಟಲ್, ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮದು ರೈಸ್ ಕೊಟ್ಟು ನೀವು ಫಾರ್ವರ್ಡ್ ಆಗಿ ಹೋದಾಗ ಸ್ಪೀಡನ್ನು ಇದರಲ್ಲೂ ತೋರಿಸುತ್ತೆ ಫ್ರೆಂಡ್ಸ್. ಇದೊಂದು ಸೂಪರಾಗಿ ಎಡಿಷನ್ ಅಂತ ಹೇಳ್ಬೋದು. ಕೀ ಆಫ್ ಮಾಡಿದರೆ ಡಿಜಿಟಲ್ ಹೋಗುತ್ತೆ, ಬ್ಯಾಟ್ರಿ ಉಳಿತಾಯ ಆಗುತ್ತೆ. ನೋಡಿ, ಎಲ್ಲ ಆಪ್ಷನ್ಸ್ ಇದರಲ್ಲಿ ಕಾಣಿಸುತ್ತೆ ಫ್ರೆಂಡ್ಸ್. ಫುಲ್ಲಿ ಡಿಜಿಟಲ್ ಇದು ಮೀಟರ್ ಕೊಟ್ಟಿದ್ದಾರೆ. ಬನ್ನಿ ಈಗ ಇದರದ್ದು ನಿಮಗೆ ಕೀ ತೆಗೆದುಬಿಟ್ಟು ಈ ನೋಡಿ, TVS ಎಂಟಾರ್ಕ್ ಕೀ, TVS ಸ್ಪೋರ್ಟ್ ಇರೋದು ಸಿಂಬಲ್, ಇದು ರೆಡ್ ಸಿಂಬಲ್ ಕೊಟ್ಟಿರ್ತಾರೆ. ಕೀ ಬಂಚ್ ಕೊಟ್ಟಿರ್ತಾರೆ ಚಾವಿ ಜೊತೆಗೆ. ಚಾವಿ ತುಂಬ ಸಾಫ್ಟಾಗಿದೆ ಹ್ಯಾಂಡಲ್ ಮಾಡಲಿಕ್ಕೆ. ಇದನ್ನು ಈಗ ತೊಗೊಂಡ್ಬಿಟ್ಟು ನಾನು ಇದ್ರದ್ದು ಬೂಟ್ ಸ್ಪೇಸ್ ತೋರಿಸ್ತೀನಿ, ಎಷ್ಟು ಇದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಮತ್ತೊಂದು ಎಕ್ಸ್ಟ್ರಾ ಫೀಚರ್ಸ್, ತುಂಬ ಉಪಯೋಗಕಾರಿ ಫೀಚರ್ಸನ್ನು ಕೊಟ್ಟಿದ್ದಾರೆ. ಅದೇ ನಮ್ಮ ಮೊಬೈಲ್ ಚಾರ್ಜರ್. ಓಕೆ, ಇದರಲ್ಲಿ ತೆಗೆದ್ರೆ ನೀವು ಇದರಲ್ಲಿ USB ಹಾಗೆ ಎಲ್ಲ ನಿಮ್ಮ Type-C ಮೊಬೈಲ್ ಚಾರ್ಜನ್ನು ಇದರಲ್ಲಿ ಹಾಕ್ಕೋಬೋದು. ಅದೊಂದು ಆಪ್ಷನ್ ತುಂಬ ಉಪಯೋಗಕಾರಿ, ಯೂಸ್ಫುಲ್, ಬೆನಿಫಿಟ್ ಇರೋ ಆಪ್ಷನನ್ನು ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಡಿಕ್ಕಿಯಲ್ಲಿ ನೋಡಿ ಒಂದು ಹೆಲ್ಮೆಟ್ ಹಾಗೆ ಒಂದು 2 ಲೀಟ್ರದ್ದು ವಾಟರ್ ಬಾಟ್ಲು ಇಡ್ಬೋದು.
ಅದೊಂದು ತುಂಬ ಸೂಪರಾಗಿ ಕೊಟ್ಟಿದ್ದಾರೆ. ಡಿಕ್ಕಿಯಲ್ಲಿ ನೋಡಿ ಇಷ್ಟೊಂದು ಸ್ಪೇಸ್, 5.5 ಲೀಟರ್ಸ್ ಬೂಟ್ ಸ್ಪೇಸ್, ಡಿಕ್ಕಿ ಸ್ಪೇಸ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಡಿಕ್ಕಿ ಒಳಗಡೆ ನಿಮಗೆ ಗಾಡಿ ಜೊತೆಗೆ ಫಸ್ಟ್ ಏಡ್ ಕಿಟ್ಟನ್ನು ಕೊಟ್ಟಿರ್ತಾರೆ ಟಿ ವಿ ಎಸ್ ಅವ್ರ ಕಡೆಯಿಂದ. ಇದು ನಿಮಗೆ ಎಲ್ಲಾದರೂ ಎಮರ್ಜೆನ್ಸಿ ಪರ್ಪಸ್ಸಲ್ಲಿ ಏನಾದರೂ ಗಿಡ್ಡಕ್ಕೆ ಬಿದ್ದರೆ ಆವಾಗ ಕಾಲಿಗೆ ಕೈಗೆ ಏಟಾದರೆ ಈ ಬ್ಯಾಂಡೇಜನ್ನು ಉಪಯೋಗಿಸ್ಬೋದು. ತಕ್ಷಣವೇ ನಿಮಗೆ ರಿಲೀಫ್ ಬಂದುಬಿಡುತ್ತೆ. ಫಸ್ಟ್ ಏಡ್ ಕಿಟ್ಟನ್ನು ಈ ಗಾಡೀಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದೊಂದು ಉತ್ತಮವಾದ ಆಪ್ಷನ್ಸ್. ಜೊತೆಗೆ ಬಂದಿರುತ್ತೆ ನಮಗೆ ಮೊಬೈಲ್ ಚಾರ್ಜರ್. ಓಕೆ ಫ್ರೆಂಡ್ಸ್, ಈಗ ಬಂದುಬಿಟ್ಟು ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಹಾಗೆ ಲೈನಲ್ಲಿ ಇರಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಪೆಟ್ರೋಲ್ ಟ್ಯಾಂಕನ್ನು ತೆಗೆದುಬಿಟ್ಟು ತೋರಿಸ್ತೀನಿ. ಪೆಟ್ರೋಲ್ ತೆಗೆಯೋದು ಹೇಗೆ, ಹಾಗೆ ಹಾಕೋದು ಹೇಗೆ, ಅದರಲ್ಲಿ ಪೆಟ್ರೋಲ್ ಎಷ್ಟು ಹಿಡಿಯುತ್ತೆ, ಪೆಟ್ರೋಲ್ ಇಥೆನಾಲ್ ನೋಡಿ LED DRL ಕೊಟ್ಟಿದ್ದಾರೆ. ಆನ್ ಮಾಡ್ತಿದ್ದೀನಿ ನೋಡಿ ಈಗ ಫ್ರೆಂಡ್ಸ್. ನೋಡಿ ಇದು ಇಂಡಿಕೇಟರು, ಇದು ಲೈಟು, ಇದು ರೈಟ್ ಇಂಡಿಕೇಟರು, ಲೆಫ್ಟ್ ಇಂಡಿಕೇಟರು, ಡಿಪ್ಪು. ನೋಡಿ ಡಿಜಿಟಲಲ್ಲಿ ಮೀಟರಲ್ಲಿ ಸ್ವಿಚ್ ಆನ್ ಮಾಡಿದಾಗ ನೋಡಿ ಸ್ಪೀಡ್ 188 ತೋರಿಸುತ್ತೆ. 188 ಸ್ಪೀಡ್ ಇದೆ ಇದರದ್ದು ಟಾಪ್ ಸ್ಪೀಡ್. ಹಾಗೆ ಇದ್ರದ್ದು ಪೆಟ್ರೋಲ್ ಟ್ಯಾಂಕ್ ಕೊಟ್ಟಿದ್ದಾರೆ 5 ಲೀಟರ್ಸ್. ಓಕೆ, ಸ್ಟ್ರೀಟ್ ಮೋಡಲ್ ಇದೆ. ಈಗ ಡಿಜಿಟಲಲ್ಲಿ ತೋರಿಸ್ತಾ ಇದೆ, ಟೈಮಿಂಗ್ ತೋರಿಸ್ತಾ ಇದೆ. 2 o'clock ಅಂತೇಳಿ ಸೆಟ್ಟಿಂಗ್ ಮಾಡ್ಕೋಬೇಕು. 2 ಕಿಲೋಮೀಟರ್ 2319 ಕಿಲೋಮೀಟರ್ಸ್ ರನ್ ಆಗಿದೆ ಗಾಡಿ. ಸರ್ವಿಸಿಂಗ್ ಫ್ರೆಂಡ್ಸ್, ಈಗ ರೈಡ್ ಹೋಗ್ತಾ ಇದ್ದೀನಿ. ರೈಡಲ್ಲಿ ನಿಮಗೆ ತೋರಿಸ್ತೀನಿ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಕಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ. 180 ಡಿಗ್ರಿ ಕಟಿಂಗ್, ತುಂಬ ಸೂಪರಾಗಿ ಹೋಗುತ್ತೆ ಗಾಡಿ. ಶೇಕ್ ಆಗಲ್ಲ, ಅಲ್ಲಾಡೋದಿಲ್ಲ. ನೋಡಿ ಸ್ಪೀಡ್ 19, 20 ಹೀಗೆ ಕಂಟಿನ್ಯೂಸ್ ಸ್ಪೀಡ್ ತೋರಿಸ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ನೋಡಿ ಫ್ರೆಂಡ್ಸ್ ತುಂಬ ಸೂಪರಾಗಿ ಪರ್ಫಾರ್ಮೆನ್ಸ್ ಇದೆ. ಇದು ಒಂಥರ ಫ್ರೆಂಡ್ಸ್, ಇದ್ರದ್ದು ಟೈರ್ ಸ್ಪೋರ್ಟ್ಸ್ ಲುಕ್ ಟೈರ್ ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸ್ಪೋರ್ಟ್ಸ್ ಟೈರ್ ಕೊಟ್ಟಿದ್ದಾರೆ. ಇದ್ರ ಟೈರ್ ತುಂಬ ವಿಡ್ತ್ ಇದೆ, ಅಗಲ ಇದೆ, ಗ್ರಿಪ್ ಇದೆ, ಸೂಪರ್ ರೋಡ್ ಗ್ರಿಪ್ ಇದೆ. ಇದ್ರ ಹೈವೇ, ಆಫ್ ರೋಡ್ ಎಲ್ಲ ಥರ ಆಫ್ ರೋಡ್ ಚಾಲೆಂಜಿಂಗ್ ರೋಡಲ್ಲಿ ಈ ವೆಹಿಕಲ್ ಓಡಿಸ್ಬೋದು. ಇದ್ರ ಟೈರ್ ಸೈಜ್ ಬಂದುಬಿಟ್ಟು ನೋಡಿ ಇಲ್ಲಿದೆ 110/80 R12 ಟೈರ್. ಇದು 12 ಇಂಚ್ ಟೈರ್ ಇದು ಫ್ರೆಂಡ್ಸ್. 12 ಇಂಚ್ ಟೈರ್ ಇದು TVS ಟೈರ್ಸ್. ಇದು 110/80 ಟೈರ್. ಇದ್ರದ್ದು ಹಿಂದ್ಗಡೆ ಬ್ಯಾಕ್ ಟೈರ್ ಎಸ್ಪೆಷಲಿ ತುಂಬ ಬಿಡ್ದು ಕೊಟ್ಟಿದ್ದಾರೆ. ಹಾಗೆ ತುಂಬ ಅಗಲ ಕೊಟ್ಟಿದ್ದಾರೆ, ತುಂಬ ಸ್ಪೋರ್ಟಿವ್ ಲುಕ್ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಟೈರ್ ಇದು, ಸ್ಪೋರ್ಟ್ಸ್ ಎಡಿಷನ್ ಇದು, ಸ್ಪೆಷಲ್ ಎಡಿಷನ್ ಇದು. TVS ಎಂಟಾರ್ಕಲ್ಲೇ ಬರುತ್ತೆ, TVS ವೆಹಿಕಲಲ್ಲಿ. ಬೇರೆ ಯಾವುದು ಕಂಪೇರ್ ಮಾಡಿದರೆ ಈ ಥರ ಮಾರ್ಕೆಟಲ್ಲಿ ಈ ಥರ ಪೆಟ್ರೋಲ್ ಇಥೆನಾಲ್ ವೆಹಿಕಲ್ ಯಾವುದೂ ಬಿಟ್ಟಿಲ್ಲ ಫ್ರೆಂಡ್ಸ್. ಇದೊಂದು ಸೂಪರಾಗಿರೋ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಎಕ್ಸಾಸ್ಟ್ ನೋಟ್ ಆಗಿದೆ. ಬನ್ನಿ ಮುಂದ್ಗಡೆ ಹೆಡ್ಲೈಟಿಂಗ್ ಫೋಕಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಹೆಡ್ಲೈಟು. ಇದು ಹೆಡ್ಲೈಟ್ ನಂಬರ್ 1, ಹೆಡ್ಲೈಟ್ ನಂಬರ್ 2. ಇದರಲ್ಲಿ ಸ್ವಿಚ್ ನಾವು ಕಂಟ್ರೋಲ್ ಮಾಡಿದರೆ ನೋಡಿ ಇದು 1, ಇದು 2 ಮೇನ್ ಲೈಟ್. ಇದು ಈಗ ನೋಡಿ ತೋರಿಸ್ತೀನಿ ನಿಮಗೆ. ಇದು ಹಾರ್ನು. ಓಕೆ ಫ್ರೆಂಡ್ಸ್, ಡಿಮ್ ನೋಡಿ ಇದು ಡಿಮ್ ಫುಲ್ ಕೊಟ್ಟರೆ, ಡಿಮ್ ಫೋಕಸ್ ಕೊಟ್ಟಾಗ ಈ ಲೈಟ್ ಬರುತ್ತೆ. ಡಿಮ್ ಕೆಳಗೆ ಕೊಟ್ಟ ಇದು ಪಾಸ್ ಲೈಟು. ಇದು ಫ್ರೆಂಡ್ಸ್ ಪಾಸ್ ಲೈಟ್ ಹೊಡೆಯೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ TVS ಅವರು ಪಾಸ್ ಲೈಟ್ ಹೊಡಿಲಿಕ್ಕೆ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ. ಬ್ಲಿಂಕ್ ಆಗುತ್ತೆ ನೋಡಿ ಎಷ್ಟು ಫೋಕಸ್ ಇದೆ. ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್, ಕೆಲವರೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಕೋತಾರೆ. ಆದರೆ ಈ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಡ, ಯಾಕಂದರೆ ಕಂಪ್ನಿಯಿಂದನೇ ಅಷ್ಟು ಚಲೋ ಲೈಟನ್ನು ಕೊಟ್ಟಿದ್ದಾರೆ ಇದು ಫ್ರೆಂಡ್ಸ್. ನೋಡಿ ಎಷ್ಟು ಚಲೋ ಫೋಕಸ್ ಇದೆ. ನೈಟಲ್ಲಿ ನಿಮಗೆ ವ್ಯೂ ತುಂಬ, ಎಂಥ ಲಾಂಗ್ ಜರ್ನಿ ಹೋದ್ರು, ಎಂಥ ಜಂಗಲ್ ರೋಡ್ ಇದ್ದರು, ಎಂಥ ಕತ್ಲೆ ರೋಡ್ ಇದ್ದರು, ಈ ಲೈಟನ್ನು ನೀವು ಉಪಯೋಗಿಸ್ಕೊಂಡು ಈ ಗಾಡಿನ ರೈಡ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು ಫ್ರೆಂಡ್ಸ್. ತುಂಬ ಯೂಸ್ಫುಲ್ ಆಗಿದೆ ಗಾಡಿ. ಸ್ಪೆಷಲ್ ಎಡಿಷನ್ ಗಾಡಿ, ಸ್ಮಾರ್ಟ್ ಎಡಿಷನ್ ಆಗಿದೆ ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಲೆಟ್ಸ್ ಗೋ. ಇದರಲ್ಲಿ ಟ್ರಯಲ್ ರೌಂಡ್ ಹೋಗ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ. ಒಂದು ಸರ್ಕಲ್ ರೌಂಡ್ ಹೊಡಿತೀನಿ. ಆ ಸರ್ಕಲ್ ರೌಂಡಲ್ಲಿ ಈ ಗಾಡಿ ಹೇಗೆ ಕಟ್ಟಿಂಗ್ ಆಗುತ್ತೆ, ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ತುಂಬ ಸೆಕ್ಸಿಯಾಗಿ, ತುಂಬ ಸೂಪರಾಗಿ, ಸಾಲಿಡ್ ಆಗಿ ನೋಡುತ್ತೆ ಫ್ರೆಂಡ್ಸ್ ಈ ಗಾಡಿ. ತುಂಬ ಜನರಿಗೆ, ನನ್ನ ಹೈಟ್ ಇರೋರಿಗೆ 6.1, 6.2 ಇರೋರಿಗೆ ಓಕೆ ಫ್ರೆಂಡ್ಸ್, ಈಗ ಟೈರ್ದು ಮುಂದ್ಗಡೆ ಭಾಗ 125 ಟಾರ್ಕಿಂಗ್, 1 ಎಂಟಾರ್ಕಿಂದು TVS ರೇಸಿಂಗ್ ಅಂತ ಬ್ಯಾಡ್ಜಿಂಗ್ ಇಲ್ಲೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಟೈರ್ ಬಂದುಬಿಟ್ಟು
100/80 ಬಾರ್ 12 ಇಂಚ್ ಟೈರ್ ಇದು ಫ್ರೆಂಡ್ಸ್. 100/80 ಇದೆ. ಅದೇ ಬ್ಯಾಕ್ ಸೈಡ್ ನೋಡಿದರೆ 110/80 R12 ಇದೆ. ಇದು R12 ಇಂಚು ಇರೋದ್ರ ಬಟ್ ವಿಡ್ತಲ್ಲಿ ಸ್ವಲ್ಪ ನಂಬರ್ ಕಡಿಮೆ ಇದೆ, 10 ಪಾಯಿಂಟ್ ಕಡಿಮೆ ಇದೆ. ಬಟ್ ಇದು ಪರ್ಫಾರ್ಮೆನ್ಸ್ ಅಂತ ಸೂಪರ್ ಆಗಿದೆ ಫ್ರೆಂಡ್ಸ್. 180 ಡಿಗ್ರಿಯಲ್ಲಿ ನಾನು ಕಟಿಂಗ್ ಮಾಡಿ ನೋಡಿದಾಗ ಸೂಪರ್ ಆಗಿದೆ, ಬ್ಯಾಲೆನ್ಸ್ ತಪ್ಪೋದಿಲ್ಲ, ಸೂಪರ್ ಗ್ರಿಪ್ ಇದೆ. ಟಿ ವಿ ಎಸ್ ಇಂದಿದ್ದು 125 ರೇಸಿಂಗ್ ಎಂಟಾರ್ಕ್ ಟಿ ವಿ ಎಸ್ ರೇಸಿಂಗ್ ಅಂತ ಬ್ಯಾಡ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಈ ಕಡೆ ಬಂದು ಈ ಪಾರ್ಟಿಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ಬನ್ನಿ. ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಇದ್ರದ್ದು ನೋಡಿ ಡಿಸ್ಕ್ ಬ್ರೇಕ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಇದು ಆಯಿಲ್, ಇದರಲ್ಲಿ ಡಿಸ್ಕ್ ಆಯಿಲ್ ಹಾಕೋದು, ಹಾಗೆ ಇದು ಕೇಬಲು ಬ್ರೇಕಿಂದು, ಇದ್ರದ್ದು ಡಿಸ್ಕ್ ಆಯಿಲ್ ಹಾಕೋದು. ಇದ್ರದ್ದು ಪ್ಯಾಡ್ ನೋಡಿ, ಇದು ಡಿಸ್ಕ್ ಪ್ಯಾಡ್ ಇದ್ರಲ್ಲೇ ಇರುತ್ತೆ. ಆಮೇಲೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಓಕೆ, ಡಿಸ್ಕ್ ಪ್ಯಾಡಲ್ಲಿ ಎಷ್ಟು ಸೂಪರಾಗಿ ಸ್ಟಾರ್ ಶೇಪಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಟಿ ವಿ ಎಸ್ ಎಂಟಾರ್ಕಲ್ಲಿ ಇದನ್ನು ಸೂಪರ್ ಅತ್ಯುತ್ತಮ ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಡಿಸ್ಕ್ ಬ್ರೇಕ್ ಇದ್ರೆ ನಿಮಗೆ ಯಾವುದು ಬ್ರೇಕ್ ಎಮರ್ಜೆನ್ಸಿ ಬ್ರೇಕ್ ಹೊಡೆದಿದಾಗ, ಬ್ರೇಕ್ ಅಪ್ಲೈ ಮಾಡಿದಾಗ ABS ಬ್ರೇಕ್ ಥರನೇ ಪರ್ಫಾರ್ಮ್ ಮಾಡುತ್ತೆ, ಗಾಡಿ ಅದೇ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಅದೊಂದು ತುಂಬ ಯೂಸ್ಫುಲ್ ಆಪ್ಷನ್ ಈ ಟಿ ವಿ ಎಸ್ ಎಂಟಾರ್ಕ್ ಸ್ಮಾರ್ಟ್ ಎಡಿಷನಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೊಂದು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಬನ್ನಿ 360 ಡಿಗ್ರಿ ಹಾಗೆ 180 ಡಿಗ್ರಿಯಲ್ಲಿ ರೌಂಡನ್ನು ಹೊಡೆದ್ಬಿಟ್ಟು ನೋಡಿದ್ದೀನಿ. ಈಗ ಇನ್ನೊಂದು ಟ್ರಯಲ್ ಹೋಗ್ತೀನಿ, ಆ ಟ್ರಯಲ್ ನಂತರ ನಂದು ಈ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಅದೇ ಥರ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಇನ್ನೊಂದು ಗಾಡಿದು ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಈ ಗಾಡಿದು ಪ್ರೈಸು ನಿಮಗೆ ಶೋರೂಮಲ್ಲಿ ಹೋದರೆ 1,20,000 ಪ್ರೈಸ್ ಇದೆ. ಇದ್ರದ್ದು ಕೊಟ್ಟರೆ 1,20,000 ಕ್ಯಾಶ್ ಪೇಮೆಂಟ್ ಮಾಡಿದರೆ ಈ ಗಾಡಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ನೀವು ಫೈನಾನ್ಸ್ ಮಾಡಿದರೆ ಫೈನಾನ್ಸ್ ಅವ್ರದ್ದು ಪ್ರೈಸ್ ಅದೆಲ್ಲ ನಿಮಗೆ ಫೈನಾನ್ಷಿಯಲ್ಲೆಲ್ಲ ಗೊತ್ತಾಗುತ್ತೆ. ಅರೌಂಡ್ 150 to 160ವರೆಗೆ ಬರುತ್ತೆ ಫ್ರೆಂಡ್ಸ್. ಓಕೆ, ಪ್ರೈಸನ್ನು ನಿಮಗೆ ಹೇಳಿದ್ದೀನಿ, ಪೆಟ್ರೋಲ್ ಕೆಪಾಸಿಟಿ ಹೇಳಿದ್ದೀನಿ, ಗಾಡಿದು ಟಾಪ್ ಸ್ಪೀಡ್ ಹೇಳಿದ್ದೀನಿ, ಗಾಡಿದು ಹೆಡ್ಲೈಟ್ ಬಗ್ಗೆ ಹೇಳಿದ್ದೀನಿ, 4 ಇಂಡಿಕೇಟರ್ ಬಗ್ಗೆ ಹೇಳಿದ್ದೀನಿ, 2 ಸೀಟರ್ಸ್ ಹಾಗೆ ಬೂಟ್ ಸ್ಪೇಸು ಹೇಳಿದ್ದೀನಿ. ಎಲ್ಲ ಆಪ್ಷನ್ಸ್ ಮೊಬೈಲ್ ಚಾರ್ಜರಿಂದ ಹಿಡಿದು ಎಲ್ಲ A to Z ಹೇಳಿದ್ದೀನಿ ಫ್ರೆಂಡ್ಸ್. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗೋಣ. ಲಾಸ್ಟ್ ಒಂದು ರೌಂಡ್ ಹೋಗ್ತಾಯಿದ್ದೀನಿ, ಆ ರೌಂಡು ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ. ಆಮೇಲೆ ಈ ವಿಡಿಯೋನು ನಾನು ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, ಈಗ ಒಂದು ಟ್ರಯಲ್ ರೌಂಡ್ ಹೋಗ್ತಾಯಿದ್ದೀನಿ, ಬನ್ನಿ ನೋಡೋಣ ಅದರ ರಿವ್ಯೂ ಹೇಗಿದೆ ಅಂತ ಹೇಳಿ.